ಒಬ್ಬ ಅಧಿಕಾರಿ ಹೇಳಿದ ಕಾರಣಕ್ಕೆ ಮುನ್ಸಿಪಾಲಿಟಿಯ ಕಾರ್ಮಿಕರೊಬ್ಬ ರೈತ ಮರದ ತುದಿಯೋ ಈ ಬಾವುಟ ಕಟ್ಟಬಾರಲ್ಲ, ಅಲ್ಲಿದೆ ಅಲ್ಲಿದೆ ಕನ್ನಡ ಅಲ್ವಾ. ತಿಂಗಳು ಪೂರ್ತಿ ನನ್ನ ಆಟೋಗೆ ನನ್ನದೇ ದುಡ್ಡಿನಲ್ಲಿ ಒಂದು ಬಾವುಟ ಕಟ್ಕೊಂಡು ಓಡಾಡ್ತಾನಲ್ಲ, ಅಲ್ಲಿದೆ ಕನ್ನಡ. ಹಾಗಾಗಿ ಕನ್ನಡ ಎಲ್ಲ ಇಂಜಿನಿಯರ್ಗಳಿಗೂ ಹಾಗೂ ಕಟ್ಟಡ ನಿರ್ವಹಣಾ ಮಾಲೀಕರಿಗೂ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಹಾಗೂ ಎಲ್ಲ ಶಾಲಾ ಮಕ್ಕಳಿಗೂ ಶಾಲಾ ಶಿಕ್ಷಕರಿಗೂ ಹಾಗೂ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ, ಇವತ್ತು ಕನ್ನಡ ರಾಜ್ಯೋತ್ಸವ ತುಂಬ ಅದ್ದೂರಿಯಾಗಿ ನಮ್ಮ ಇಂಜಿನಿಯರ್ಸು, ಕಟ್ಟಡ ನಿರ್ವಹಣಾ ಅಧಿಕಾರಿಗಳು ಎಲ್ಲ ಕೂಡ ಇಲ್ಲಿ ಬಂದು ತುಂಬ ಹೊಸದಾಗಿ ಕನ್ನಡ ಉಳಿಸ್ಕೊಟ್ಟು, ಇವಾಗ ಕನ್ನಡ ಎಲ್ಲ ಮುಚ್ಚೋಗಿತ್ತು. ಇವತ್ತು ಅದನ್ನು ಮತ್ತೆ ಗುರುತಿಸಿ ನಮ್ಮ ಕನ್ನಡ 20 ವರ್ಷದಿಂದ ವಾರಕ್ಕೊಂದು ಮೆರವಣಿಗೆ ಹೋಗ್ತಾ ಇತ್ತು ಬೇಸರ ಕನ್ನಡದ್ದು. ಎಲ್ಲೋ ಒಂಥರ ಅಳಿಸೋಗ್ತಿತ್ತು ಕನ್ನಡ. ಈ ಕನ್ನಡ ಮತ್ತೆ ಗುರುತಿಸ್ಕೊಡ್ತಿರೋದ್ರಿಂದ ನಮ್ಮ ಇಂಜಿನಿಯರ್ ಇರ್ಬೋದು, ನಮ್ಮ ಕಟ್ಟಡ ಮಾಲೀಕರು ಇರ್ಬೋದು, ಹಾಗೂ ಎಲ್ಲರಿಗೂ ಶುಭ ಕೋರುತ್ತಾ, ನಾನು ಈಗ ನಮ್ಮ ಗುರುಗಳಾದಂಥ ಭಗವಾನ್ ಅವರು, ನಮ್ಮ ರವಿ ದಳವಾಯಿ ಅವರು ಕೂಡ 2 ಗೀತೆ ನಾಟಕ, ನಾನೇನು ಸಂಗೀತಗಾರನೂ ಅಲ್ಲ, ಏನೋ ಬಾತ್ರೂಮ್ ಸಿಂಗರ್ ಅಂತ ಈಗ ಹೆಣ್ಮಕ್ಳು ಮನೆ ಒಳಗೆ ತರಕಾರಿ ಶಿಕ್ಷಕರ ಗುಣಗುಣ ಅಂತಲ್ಲ, ಹಾಗೆ ನಾನು ಸ್ವಲ್ಪ ಕಲ್ತಿರೋದು, ನಾನೇನು ಸಿಂಗರ್ ಅಲ್ಲ. ಹಾಗೆ ಕನ್ನಡದ ಬಗ್ಗೆನೇ ಏನೇ ಒಂದು ಕಲ್ತರೂ ಸ್ವಲ್ಪ ಕನ್ನಡದ ಬಗ್ಗೆ ಜಾಸ್ತಿ ನಾನು ಈ ಸಂಗೀತಗಳ ಕಲ್ತೀನಿ. ಆದರೂ ಹೆಚ್ಚಿನ ಹಳೇ ಕನ್ನಡನ ಸ್ವಲ್ಪ ನನ್ನ ತಲೆ ಚಿಪ್ಪಲ್ಲಿ ಉಳಿಸ್ಕೊಂಡಿರೋದು. 50 ವರ್ಷ ವಯಸ್ಸಾದ್ಮೇಲೆ ಸ್ವಲ್ಪ ಕನ್ನಡ ಗೀತೆಗೆ ಆಸಕ್ತಿ ಕೊಟ್ಟು ಅದಕ್ಕೊಂದು ಅರ್ಧ ಗಂಟೆ ಟೈಮ್ ಕೊಟ್ಟು ಇವತ್ತು ನೋಡಿ ನೆರಳಲ್ಲಿ ಕೂತಿದ್ದೀನಿ ಅಂದ್ರೆ ಒಂದು ಆ ಇಂಜಿನಿಯರ್ ಪರಿಕಲ್ಪನೆ ಮತ್ತೆ ಕಟ್ಟಡ ಕಾರ್ಮಿಕರು. ನೀವಿಲ್ಲದೆ ಹೋದ್ರೆ ನಾವೆಲ್ಲ ಬಿಸಿಲಲ್ಲಿ ಇದರಲ್ಲಿ ಯಾವುದು ಮಳೆನಲ್ಲಿ ಎಲ್ಲಾದ್ರೂ ಇರ್ಬೇಕಾಗಿತ್ತು. ಆದ್ರೆ ಇವತ್ತು ಕೂತಿದ್ದೀನಿ ಅಂತ ನನಗೆ ನೆಮ್ಮದಿಯಾಗಿ ನಾವೊಂದಷ್ಟು ಸುಖಿಯಾಗಿ ಇರ್ತೀವಿ ಅಂತಂದ್ರೆ ಆ ಮನೆ ಕಟ್ಕೊಟ್ಟಿದಿರಲ್ಲ, ಒಂದು ಕುಟೀರ ಅಂತ ಮಾಡ್ಕೊಡ್ತಿರಲ್ಲ, ಆ ನೈಪುಣ್ಯತೆ ಇದೆಯಲ್ಲ. ಹಾಗಾಗಿ ಆ ನೈಪುಣ್ಯತೆ, ಆ ಕುಟೀರದ ಪರಿಕಲ್ಪನೆ ಅದು ಒಬ್ಬ ಶ್ರೇಷ್ಠ ಶಿಲ್ಪಿಗೆ ಮಾತ್ರ ಸಾಧ್ಯ, ಆ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಸಾಧ್ಯ. ನಾವು ಮಾಡಿರ್ಬೋದು. ನಮ್ಮ ಡಾಕ್ಟರ್ ಶ್ರೀಪತಿ ಅವರು ವಿಶ್ವವಿದ್ಯಾನಿಲಯದಲ್ಲಿ ಓದಿರ್ಬೋದು ನಮಗೆ, ಅಥವಾ ಇಂಜಿನಿಯರ್ಸ್ ಬಹಳಷ್ಟು ದೊಡ್ಡ ಇಂಜಿನಿಯರ್ಸ್ ಓದ್ಕೊಂಡಿರ್ಬೋದು, ಡಾಕ್ಟರ್ಸ್ ಓದಿರ್ಬೋದು. ಆದ್ರೆ ಅವರೆಲ್ಲರಿಗೂ ಕೂಡ ಒಂದು ನೆಲೆ ಅಂತ ಆದ್ರೆ ಅದು ನಿಮ್ಮಿಂದ ಅನ್ನುವಂತ ಮಾತನ್ನು ಹೇಳ್ತಾ, ನೀವುಗಳು ಇವತ್ತು ಈ ನುಡಿ ಜಾತ್ರೆಯನ್ನು ಮಾಡ್ತಾ ಇದ್ದೀರಲ್ಲ, ಹಾಗಾಗಿ ನಿಜಕ್ಕೂ ಇಡೀ ಕುಟುಂಬ, ಇಡೀ ಪರಿವಾರ ಎಲ್ಲರನ್ನೂ ಜೊತೆಯಲ್ಲಿ ಸೇರಿಸ್ಕೊಂಡು ಈ ನುಡಿ ಹಬ್ಬಕ್ಕೆ ಸಾಕ್ಷಿಯಾಗಿದ್ದೀರಿ. ಅದ್ರ ಜೊತೆಯಲ್ಲಿ ನಿಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದ್ದೀರಿ. ಪ್ರತಿಭಾ ಪುರಸ್ಕಾರ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಪರಿಷತ್ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ನಾವು ಮಾಡ್ಕೊಡ್ತಾ ಇದ್ವಿ. ಇವತ್ತು ಜಾತಿವಾರು ಆಗ್ತಾ ಇದೆ ಅಂತಾಗಿ ಸೂರ್ಯ ಶ್ರೀನಿವಾಸ್ ಅವರು ತಮ್ಮ ಮಾತುಗಳಲ್ಲಿ ತಿಳಿಸಿರ್ತಾರೆ. ತರೀಕೆರೆಯಲ್ಲಿ ಹೇಳಬೇಕು ಅಂದರೆ ನಿಜವಾಗಿಯೂ ಕೂಡ ಈ ಥರ ಒಂದು ಕಾರ್ಯಕ್ರಮ, ಅದರಲ್ಲೂ ಕಟ್ಟಡ ಕಾರ್ಮಿಕರನ್ನು ಒಳಗೊಂಡಿರ್ತಕ್ಕಂಥ ಕನ್ನಡ ಸಾಹಿತ್ಯ ಕಾರ್ಯಕ್ರಮ ಇದೇ ಇತಿಹಾಸದಲ್ಲಿ, ತರೀಕೆರೆಯ ಇತಿಹಾಸದಲ್ಲಿ ಇದೇ ಮೊದಲು ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಹಿಂದೆ ನಡೆದಿಲ್ಲ, ಆದರೆ ಮುಂದೆ ನಡೀತಾ ಇರುತ್ತೆ ಅಂತ ಹೇಳ್ತಾ ಸೂರ್ಯ ಶ್ರೀನಿವಾಸ್ ಅವರಿಗೆ ನಾನು ಆಶ್ವಾಸನೆ ಕೊಡ್ತೀನಿ. ಮುಂದಿನ ವರ್ಷದಿಂದ ನವೆಂಬರ್ ತಿಂಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ ಅಂತ ಹೇಳ್ತಾ, ದಿನಾಂಕ 2018ರಲ್ಲಿ ಸರ್ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಅಂದಿನ ಪಿಡಬ್ಲ್ಯೂ ಇಲಾಖೆ ಆಗಿದ್ದ ಧನಂಜಯ ಮೂರ್ತಿ ಅವರ ಉಪಸ್ಥಿತಿಯಲ್ಲಿ ಸರ್ ವಿಶ್ವೇಶ್ವರಯ್ಯ ಅವರ ಕಂಚಿನ ಪುತ್ಥಳಿ ಐಟಿ ಆವರಣದಲ್ಲಿ ಅನಾವರಣಗೊಳಿಸಿದವು. ಇಂದಿಗೂ ಸಹ ಅದು ಅದ್ಭುತವಾಗಿ ಮೂಡಿ ಬಂದಿದೆ. ಆ ಕಂಚಿನ ಪುತ್ಥಳಿ ಬಹುಶಃ ಪಕ್ಕದ ಜಿಲ್ಲೆ ಶಿವಮೊಗ್ಗದಲ್ಲೂ ಅದು ಬಿಟ್ಟರೆ ನಮ್ಮ ತರೀಕೆರೆಯಲ್ಲಿ 2ನೇದಾಗಿ ಅದು ಕಂಚಿನ ಪುತ್ಥಳಿಯನ್ನು ನಿರ್ಮಿಸಿಕೊಂಡಿದೆ. ಇವಾಗಲೂ ಅದು ರಾಜಗೊಳಿಸ್ತಾ ಇದೆ. ದಿನಾಂಕ 15/9/19 ಸರ್ ವಿಶ್ವೇಶ್ವರಯ್ಯ ಅವರ ಜನ್ಮದ ಶುಭ ದಿನದ ನೆನಪಿಗಾಗಿ ನಮ್ಮ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಖ್ಯಾತಿ ವಿಕಾಸ ಸಂಸ್ಥೆಯ ಸಂಯುಕ್ತದಲ್ಲಿ ತರೀಕೆರೆ ಎಂಜಿಆರ್ನಲ್ಲಿ ಕಟ್ಟಡ ಸಾಮಗ್ರಿಗಳ ವಸ್ತು ಪ್ರದರ್ಶನ ಆಯೋಜಿಸಲಾಗಿತ್ತು. ಈ ವಸ್ತು ಪ್ರದರ್ಶನದಲ್ಲಿ ಸುಮಾರು 1000 ಜನ ನಾಗರಿಕರು ಭಾಗಿಯಾಗಿ ಸದುಪಯೋಗ ಪಡೆದುಕೊಂಡಿದ್ದಾರೆ. ಅನಂತರ ನಮ್ಮ ಸಿವಿಲ್ ಇಂಜಿನಿಯರ್ ಸಂಘದ ನಾನು ನನ್ನ ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ 9, 2021ರಂದು
ಈ ನಮ್ಮ ಸಂಘ ಜಿಲ್ಲಾ ನೋಂದಣಿಗಿಂತ ಅಧಿಕೃತವಾಗಿ ನೋಂದಣಿ ಆಯಿತು. ಪ್ರತಿ ವರ್ಷವೂ ನಮ್ಮ ಸಂಘದ ವತಿಯಿಂದ ಹಿರಿಯ ಕಟ್ಟಡ ಕಾರ್ಮಿಕರಿಗೆ ಅವರ ಅಮೂಲ್ಯವಾದ ಸೇವೆಯನ್ನು ಸಂತೃಪ್ತಿಸುತ್ತಾ ನಮ್ಮ ವೇದಿಕೆಯನ್ನು ಸನ್ಮಾನಿಸುತ್ತಾ ಉಚ್ಚರಿಸುತ್ತಾ ಬಂದಿದ್ದೇವೆ ಎಂದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. 5 ಜನ ಇಂಜಿನಿಯರ್ಸ್ಗಳಿಂದ ಪ್ರಾರಂಭಗೊಂಡ ನಮ್ಮ ಸಂಘವು ಇವತ್ತಿಗೂ 55 ದಿನದಿಂದ ಹಂಚಿಕೊಂಡಿದೆ. ಹೀಗೆ 5 ರಿಂದ 55 ಜನ ಮಹಿಳೆಯರನ್ನು ತಲುಪಿದ ನಮ್ಮ ಅಸೋಸಿಯೇಷನ್ ಸದಸ್ಯರು ಸಂಖ್ಯಾಬಲವು ಮತ್ತಷ್ಟು ಗಣನೀಯ ಸಂಖ್ಯೆಯನ್ನು ತಲುಪಲಿ ಎಂದು ನಾನು ಆಲಿಸುತ್ತೇನೆ. ನಮ್ಮ ಸಂಘವು ಬೆಳೆದಷ್ಟು ನಮ್ಮ ಸಂಘದ ಸಮಾಜಕ್ಕೆ ಸಲ್ಲಿಸಬಹುದಾದ ಸೇವೆ ಬೆಳೆಯುತ್ತಾ ಹೋಗುತ್ತದೆ ಎಂದು ನಾನು ವಿಶ್ವಾಸದಿಂದ ತಿಳಿಸಿ ಈ ಅಮೂಲ್ಯ ವೇದಿಕೆಯನ್ನು ರಾಷ್ಟ್ರೀಯತೆಯನ್ನು ಉಳಿಯಲು ಅವಕಾಶ ಕೊಟ್ಟಂತ ನನ್ನ ಸಂಘ ತಾಳ್ಮೆಯಿಂದ ಆಲೋಚಿಸಿದ ನಾನು ಆಹ್ವಾನಿಸುತ್ತಿದ್ದೇನೆ. ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕ ತರೀಕೆರೆ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಕೆ.ಎಂ. ಚೇತನ್ ಕುಮಾರ್ ಉಪಾಧ್ಯಕ್ಷರು ತರೀಕೆರೆ ಅಜ್ಜಂಪುರ ತಾಲೂಕು ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಎಸ್. ಭೋಜರಾಜ್ ಉಪಾಧ್ಯಕ್ಷರು ಶ್ರೀ ವಾಸ್ತುಶಿಲ್ಪಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘ ತರೀಕೆರೆ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಕನ್ನಡಾಭಿಮಾನಿಗಳಿಗೆ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ತರೀಕೆರೆಯ ಸಮಸ್ತ ನಾಗರಿಕರಿಗೂ ಇತರ ಕಟ್ಟಡ ಕಾರ್ಮಿಕರಿಗೂ ಸ್ವಾಗತವನ್ನು ಬಯಸಿ ಸ್ವಾಗತವನ್ನು ನಾನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಗತವನ್ನ ಅತ್ಯಂತ ಜರೂರಾಗಿ ಕಲಿತವರಿಗೆ ಅಮೃತ, ನೆರೆದವರಿಗೆ ಕರೆದು, ಅಂದರಿಗೆ ದಾರಿದೀಪ, ಒಪ್ಪಿಗೆ ಹೋಗಿದ್ದ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ತರೀಕೆರೆ ಅಜ್ಜಂಪುರ ತಾಲೂಕು ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಹಾಗೂ ಶ್ರೀ ವಾಸ್ತುಶಿಲ್ಪಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘ ಕನ್ನಡ ಸಾಹಿತ್ಯ ಪರಿಷತ್ತು ತರೀಕೆರೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆಸಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಡಿ.ಯು. ಕುಮಾರ್ ಅಧ್ಯಕ್ಷರು ತರೀಕೆರೆ ಅಜ್ಜಂಪುರ ತಾಲೂಕು ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಇವರಿಗೆ ಪೂರಕವಾದ ಸ್ವಾಗತವನ್ನು ಮಾಡುತ್ತೇವೆ. ಶ್ರೀ ಬಾಲಸುಬ್ರಹ್ಮಣ್ಯ ಅಧ್ಯಕ್ಷರು ಶ್ರೀ ವಾಸ್ತುಶಿಲ್ಪಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘ ತರೀಕೆರೆ ಇವರಿಗೂ ಸಹ ಪೂರಕವಾದ ಸ್ವಾಗತವನ್ನು ಮಾಡುತ್ತಾರೆ. ಶ್ರೀಯುತ ಶ್ರೀ ಜೆ. ಶ್ರೀನಿವಾಸ್ ಅವರು ಮಾನ್ಯ ಶಾಸಕರು ತರೀಕೆರೆ ವಿಧಾನಸಭಾ ಕ್ಷೇತ್ರ ತರೀಕೆರೆ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಸಹ ಸ್ವಾಗತವನ್ನು ನೀಡುತ್ತಾ ಇದ್ದೇನೆ. ಶ್ರೀ ಎಸ್. ಸಿ. ಗೋಪಾಲಕೃಷ್ಣ ಸಂಸ್ಥಾಪಕರು ಅಧ್ಯಕ್ಷರು ತರೀಕೆರೆ ಅಜ್ಜಂಪುರ ತಾಲೂಕು ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಇವರಿಗೂ ಸಹ ಪೂರಕವಾದ ಸ್ವಾಗತವನ್ನು ನೀಡುತ್ತಾ ಇದ್ದೇನೆ. ಡಾಕ್ಟರ್ ಕೆ. ಶ್ರೀಮತಿ ಅಳಗುಂದ ಮುಖ್ಯಸ್ಥರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸನಗರ. ಕಿರು ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ಕಟ್ಟಡ ಕಾರ್ಮಿಕರೆಲ್ಲರೂ ಬಂದು ಅವರಿಗೆ ಸನ್ಮಾನ ಮಾಡಬೇಕಂತ ಲಕ್ಷ್ಯ ಕೊಡ್ತಾ ಇದ್ದಾರೆ. ಮುಂದಿನ ಕಾರ್ಯಕ್ರಮ ಸದ್ಯಕ್ಕೆ ಶಾಲೆಯ ಮಕ್ಕಳಿಗೆ ಕಳೆಯಲಾಗಿ ಅಂತಿಮವಾಗಿ ಒಂದು ಅವಕಾಶ ದಯಮಾಡಿ